ಅಲ್ಲ, ಯಾಕೆ ಇವ್ರು ಈ ನಿಂಗಣ್ಣವ್ರು ನೋಡಿದ್ರೆ ಇಂಥ ಕೆಲಸ ಮಾಡ್ತಿದ್ದಾರೆ? ಇಂಥ ಬುದ್ಧಿ ಯಾಕೆ ಬಂತು ಇವರಿಗೆ? ಯಪ್ಪ, ಏನ್ ಮಾಡೋದು ಏನಪ್ಪ. ನನ್ಗಂತೂ ಬಾಳ ಬೇಜಾರಾಗ್ತೈತಪ್ಪ. ಹ್ಮ್ ಇದ್ಯಾಕ ಇತ್ತೀಚೆಗೆ ಯಾಕ ಇವರು ಬರ್ತಾ 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 ಯಾಕ ಬಾಳ ಕೆಟ್ಟ ಬುದ್ಧಿ ಕಲ್ತು ಬಿಟ್ಟಿದ್ದಾರೆ. ಬಲು ಬೇಜಾರಾಗ್ತೈತೆ ನನ್ಗಂತೂ ಅತ್ಲಾಗಿ. ಅಲ್ಲ, ಇವಳಿಗೆ ಕಳ್ತನ ಮಾಡೋದಂತದ್ ಏನಾಗೈತೆ? ಯಾಕೆ ಕಳ್ತನ ಮಾಡ್ಬೇಕು? ಹ್ಮ್ ಈ ರೀತಿ ಎಲ್ಲ ಮಾಡ್ಕೊಂಡಿದ್ರೆ ಯಾರು ತಾನೇ ಇವ್ರಿಗೆ ಹತ್ರ ಕರೀತಾರೆ? ಯಾರು ತಾನೇ ಮಾತಾಡ್ತಾರೆ? ಅಲ್ವಾ? ನಾನೇನೋ ದೊಡ್ಡ ಮನ್ಸು ಮಾಡ್ಬಿಟ್ಟು ನಮ್ಮ ಸಾವುಕಾರಿಗೆ, ಆ ರಂಗಜ್ಜಂಗೆ, ಗೌಡ್ರಿಗೆ ಎಲ್ಲಾರ್ಗು ಹೇಳ್ಬಿಟ್ಟು ಅತ್ಲಾಗಿ ನಿಂಗಣ್ಣಾರ್ಗು ಕೆಲ್ಸಕ್ಕೆ ಕರ್ಕೊಳ್ರಿ. ಎಲ್ಲಾರು ನಿಮ್ ಬಾಮೈದ ಅಲ್ವಾ ಸಾವುಕಾರ್ರೆ, ಚೆನ್ನಾಗಿರ್ರಿ, ಖುಷಿ ಖುಷಿಯಾಗಿರ್ರಿ, ಒಟ್ಟಿಗಿರ್ರಿ, ಅವ್ರಿಗೂ ಕರ್ಕೊಳ್ರಿ. ಮೊದ್ಲೆಲ್ಲ ಕಷ್ಟ ಸುಖಕ್ಕೆ ಆಗಿದ್ದಾರೆ ಪಾಪ, ನಿಮಗ್ ಬಿಟ್ಟಿರಕ್ ಆಗಲ್ಲ, ಅವರಿಗೆ ಅಂತ ಶಕ್ತಿ ಇಲ್ಲ ಅಂತ ನಾನು ಹಿಂಸೆ ಮಾಡಿ ಮಾಡಿ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಇವ್ರಿಗೆ ಹೇಳಿ ಏನಾತ್ಲಾಗಿ ಒಂದ್ ಮಾಡೋಣ ಅಂತ ನಾನು ಇಷ್ಟೊಂದೆಲ್ಲ ಪ್ರಯತ್ನ ಪಡ್ತಿದ್ದೀನಿ. ಇವ್ರು ನೋಡಿದ್ರೆ ಇವ್ರು ನಿಂಗಣ್ಣವ್ರು ಈ ರೀತಿ ಬುದ್ಧಿ ಮಾಡ್ತಿದಾರಲ್ಲ, ಯಾರು ತಾನೇ ಕರ್ಕೊಂತಾರೆ? ಅಲ್ಲ, ಬೇರೆಯವ್ರು ಕರ್ಕೊಳ್ಳಿಬೇಕಾದ್ರೆ ನನಗೆ ಅದೇನು ಬೇಜಾರೇನಿಲ್ಲ. ಕರ್ಕೊಂಡ್ರು ನನಗೆ ಇವರಿಗೆ ಒಂದ್ ಮಾಡೋದಕ್ಕೆ ಮನ್ಸು ಬರ್ತಿಲ್ಲ. ಇವ್ರು ಬುದ್ಧಿ ಕೇಳ್ದಾಗಿಂದ ಹಿಂಗೆ ಮಾಡ್ಕೊಳ್ತಾ ಹೋದ್ರೆ ಯಾರು ತಾನೇ ಇವ್ರಿಗೆ ಹತ್ರ ಕರೀತಾರೆ? ಅಲ್ಲ, ನಾನು ಕಳ್ತಾನೆ ಎಲ್ಲ ಮಾಡಿದೀನಿ ಅವ್ರ ಜೊತೆ ಸೇರ್ಕೊಂಡ್ಬಿಟ್ಟು, ಆದ್ರೆ ಬುದ್ಧಿ ಕಲೀಲಿಲ್ವಾ? ಒಳ್ಳೆ ಬುದ್ಧಿ ಬಂದಾದ್ಮೇಲೆ ಒಂದ್ ಸ್ವಲ್ಪ ಮನುಷ್ಯ ಅನ್ನೋದು ಬುದ್ಧಿ ಕಲಿಬೇಕು. ಇವೆಲ್ಲ ಮಾಡಬಾರ್ದು ಇವೆಲ್ಲ. ಏನ್ ಮಾಡೋದು ಇವರಿಗೆ? ಅಲ್ಲ, ಹಿಂಗೆ ಬಿಟ್ಕೊಂಡು ಹೋದ್ರೆ ಗ್ಯಾರಂಟಿ ಏನಾದ್ರೂ ಒಂದ್ ತೊಂದ್ರೆ ಆಗೇ ಆಗುತ್ತೆ. ಇವ್ರು ಏನಾದ್ರೂ ಒಂದ್ ಎಡವಟ್ ಮಾಡ್ಕೊಂತಾರೆ. ಏನಾಗುತ್ತಂತ ನೀ ಹೇಳ್ಕೊಳಕ್ಕಾಗಲ್ಲ. ಅಲ್ಲ, ಈಗ ಹೋಗ್ಬಿಟ್ಟು ಸಾವುಕಾರಿಗೆ ಹೇಳೋಣ ಹಿಂಗ ಆಗೈತೆ ಅಂತ. ರಂಗಜ್ಜಾರ್ ತೋಟದಲ್ಲಿ ಹೋಗ್ಬಿಟ್ಟು ಆ ಗಂಗಣ್ಣನ ಕರ್ಕೊಂಡ್ಬಿಟ್ಟು ಸುಳ್ಳೆಲ್ಲ ಹೇಳ್ಬಿಟ್ಟು ಬಾಳೆಗೊನೆ ಎಲ್ಲ ಕದ್ದು ಹೋಗಿದ್ದಾರೆ ಸಾವುಕಾರ್ರೆ, ಒಂದ್ 25 ಬಾಳೆಗೊನೆ ಎಲ್ಲ ಕಳ್ತನ ಮಾಡ್ಬಿಟ್ಟಿದ್ದಾರೆ ನಿಮ್ ಬಾಮೈದ ಅಂತ ಹೇಳೋಣ. ಅಲ್ಲ, ಹಿಂಗೆಲ್ಲ ಹೇಳಿದ್ರೆ ಸುಮ್ನೆ ನಾನೇ ಅವ್ರಿಬ್ರ ಮಧ್ಯದಲ್ಲಿ ಬಾಮೈದ್ರ ಮಧ್ಯದಲ್ಲಿ ಮೊದ್ಲೇ ಕೋಪ ಐತೆ. ನಮ್ ಸಾವುಕಾರರು ಆ ಬಾಮೈದನ್ ಕಂಡ್ರೆ ಆಗೋದಿಲ್ಲ, ನಿಂಗಣ್ಣನ್ ಕಂಡ್ರೆ. ತಿರ್ಗಾ ನನ್ನ ಕೈಯಿಂದ ನಾನೇನೇನೆ ಅವ್ರಿಬ್ರಿಗೂ ಇನ್ನೂ ಜಗಳ ಮಾಡ್ಸಂಗ ಆಗ್ಬಿಡುತ್ತಲ್ಲ. ಸತ್ಯ ಹೇಳಿದ್ರೆ ಹಿಂಗಾಗುತ್ತೆ. ಇವಾಗ ಸುಳ್ಳು ಹೇಳ್ಕೊಂಡು ಸುಮ್ಮನೆ ಹೋಗ್ತಿದ್ರೆ ಇವ್ರು ಇನ್ನೂ ಮುಂದೆ 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 ಇನ್ನೂ ದೊಡ್ಡ ದೊಡ್ಡ ತಪ್ಪು ಮಾಡ್ಕೊಂತಾನೆ ಹೋಗ್ತಾರೆ. ಅವತ್ತಿದ್ರು ಏನಾದ್ರೂ ಒಂದು ತೊಂದರೆ ಅನುಭವಿಸ್ಲೇಬೇಕು ಇವರು. ಏನ್ ಮಾಡ್ಲಿ? ರಂಗಜ್ಜ ಅವ್ರಿಗೆ ಹೇಳೋಣ. ರಂಗಜ್ಜಂಗೆ ಹೇಳಿದ್ರೆ ರಂಗಜ್ಜ ಸುಮ್ಮನಿರ್ತಾರ? ಬಿಡುಗಡಲ್ಲ. ಅವರು ಅಷ್ಟೊಂದೆಲ್ಲ ಕಷ್ಟಪಟ್ಬಿಟ್ಟು, ಆ ವಜ್ಜ ವಯಸ್ಸಾಗಿರೋ ಮನುಷ್ಯ, ಅವನು ಅಷ್ಟೊಂದೆಲ್ಲ ಕಷ್ಟಪಡ್ತೈತೆ. ರಾತ್ರಿ ಅನ್ನಲ್ಲ, ಬಿಸಿಲನ್ನಲ್ಲ, ಗಾಳಿ ಅನ್ನಲ್ಲ, ಮಳೆ ಬರ್ತೈತಂತ ನೋಡಲ್ಲ. ಬೇವ್ರು ಸುರಿಸ್ಬಿಟ್ಟು ಕಷ್ಟಪಟ್ಬಿಟ್ಟು ಇಷ್ಟೊಂದೆಲ್ಲ ಫಸ್ಟ್ ಬೆಳೆದ್ಬಿಟ್ಟು ಅವರು ಇವ್ರು ಹಿಂಗೆ ಕಳ್ತನ ಮಾಡ್ಕೊಂಡು ಹೋದ್ರೆ ಅವರಿಗೆ ಹೊಟ್ಟೆ ಉರಿಯಲ್ವಾ? ಇವ್ರಿಗೆ ಬುದ್ಧಿ ಬೇಡವಾ? ಇವರಿಗೆ ಗೊತ್ತಾಗ್ಬಿಟ್ರೆ ಆ ರಂಗಜ್ಜ ಸುಮ್ಕಾದ್ರೂ ಇರುತ್ತಾ? ಇವ್ರಿಗೆ ಸುಮ್ಕಾದ್ರೂ ಬಿಡ್ತಾರ ನಮ್ ರಂಗಜ್ಜ? ನನ್ಗಂತೂ ಇವ್ರದ್ದು ಯಾಕ ಇವ್ರದ್ದು ಬುದ್ಧಿನೇ ನನ್ಗೆ ಇಡಿಸ್ತಿಲ್ಲ. ಯಾಕ ಇತ್ತೀಚೆಗೆ ಯಾಕ ಬಲು ಕೋಪ ಬಂದ್ಬಿಟ್ಟೈತಿ ಇವ್ರ ಮೇಲಂತೂ. ಯಾಕೆ ಈ ರೀತಿ ಎಲ್ಲ ಆಡ್ತಿದಾರೋ ಏನಾಗೈತ ಇವರಿಗೆ? ಇಲ್ಲ ಇಲ್ಲ, ಹಿಂಗೆ ಬಿಟ್ರೆ ಆಗಲ್ಲ. ಏನ್ ಮಾಡ್ಲಿ? ಅವನ ಮಗ ಗಿರೀಶ ಹೆಂಗಿದ್ರು ಬುದ್ಧಿ ಕಲ್ತಾನೆ. ಹೋಗಿ ಸುಮ್ಕೆ ಗಿರೀಶನ್ ಮುಂದೆನಾದ್ರೂ ಹೇಳ್ಬೇಡಣ. ಗಿರೀಶನ್ ಕಡೆಯಿಂದನೇ ಒಂದ್ ಸ್ವಲ್ಪ ಬುದ್ಧಿ ಹೇಳಿಸಿರನೆ ಅವರು ಮಾತು ಕೇಳೋದು. ಇಲ್ಲ ಅಂದ್ರೆ ಮಾತು ಕೇಳಲ್ಲ. ನೋಡೋಣ ತಡಿ, ಸುಮ್ನೆ ಗಿರೀಶನ್ ಹತ್ರ ನಂದ್ರು ಹೋಗಿ ಬರ್ತೀನಿ. ಇದೇ ಅಲ್ವಾ ಒಂದು ಗಿರೀಶ ಕೋಳಿ ಫಾರ ಮಾಡಿರೋದು? ಪಾಪ ಇದಾನೋ ಇಲ್ವೋ? ಪರವಾಗಿಲ್ಲ, ಚೆನ್ನಾಗೆ ಕೋಳಿ ಫಾರಂ ಎಲ್ಲ ಚೆನ್ನಾಗೆ ಮಾಡಿದಾನೆ. ನಾಟಿ ಕೋಳಿ ಫಾರಮ್ಮು ನೋಡಿ ಎಂತ ಐಡಿಯಾ ಎಲ್ಲ ಓಡಿಸ್ಬಿಟ್ಟು ಮಾಡಿದಾನೆ. ಬೋಲು ಚೆನ್ನಾಗಿ ಮಾಡಿದಾನೆ. ಒಳ್ಳೆ ತೋಟದ ಮಧ್ಯದಲ್ಲಿ ಒಳ್ಳೆ ತಂಪಾಗಿ ಹಸ್ರು ಗಾಳಿ, ಯಾರ ತಂಟೆನೂ ಬೇಡ ಅಂತ. ನೋಡು ಎಷ್ಟು ಬುದ್ಧಿವಂತ ಆಗ್ಬಿಟ್ಟಿದ್ದಾನೆ ಅವ್ನು ಗಿರೀಶ. ಯಾರ ಸವಾಸನೂ ಬೇಡ, ಯಾರ ತಂಟೆನೂ ಬೇಡ. ಅವ್ನ ಕೆಲಸ ಏನಾಯ್ತು ಅದು ಮಾಡ್ಕೊಂಡು ಹೆಂಗ ನೆಮ್ಮದಿಯಾಗಿದ್ದಾನಪ್ಪ ಅವ್ನ ಹೆಂಡತಿಗೆ ಜೊತೆ. ಹಿಂಗೆ ಇರಬೇಕು ಮನುಷ್ಯ ಅಂದಮೇಲೆ. ಯಾಕೆ ಬೇರೆಯವ್ರ ಸವಾಸ, ದುರಾಸೆ ಯಾಕೆ ಮಾಡಕ್ ಹೋಗ್ಬೇಕು ಅಲ್ವಾ? ಯಾಕೆ ಈ ರೀತಿ ಮಾಡ್ಕೊಂತಿದಾರ ಏನಾತ್ಲಾಗಿ? ನೋಡನ್ ತಡಿ, ಕರಿತೀನಿ ಗಿರೀಶಂಗೆ. ಗಿರೀಶ, ಗಿರೀಶ, ಗಿರೀಶ ಎಲ್ಲೋದ್ನಪ್ಪ? ಈ ಹುಡುಗ ಇದಾನ ಏನ್ ಬೇರೆ ಕಡೆ ಎಲ್ಲಾರು ಹೋಗಿದಾನ? ಗಿರೀಶ, ಗಿರೀಶ, ನಾನು ಒಬ್ನೇ ಹೋಗ್ಬಿಟ್ಟು ಹೇಳನ, ಯಾಕ್ರಿ ಸಾವುಕಾರ ಈ ರೀತಿ ಎಲ್ಲ ಮಾಡ್ತೀರಾ ನಿಂಗಣ್ಣಾರೆ? ಒಳ್ಳೆ ಬುದ್ಧಿ ಕಲೀರಿ ನಿಂಗಣ್ಣಾರೆ ಅಂತ ಹೇಳ್ಬೋದು. ಹೇಳದೆ ನನ್ಗೇನ್ ದೊಡ್ಡದೇನಲ್ಲ. ನನ್ನ ಮಾತು ಕೇಳ್ತಾರ. ಏಯ್, ನಿನ್ಗೆ ಯಾಕ್ಲಾ ಬೇಕು? ಹೋಗಲ್ಲ ಲೇ ಲೆಕ್ಕಾಚಾರಿ, ನಿನ್ ಕೆಲಸ ಏನಾಯ್ತು ಅಷ್ಟು ಮಾಡ್ಕೊ ಹೋಗ್ಲಾ. ಆ ಸಾವುಕಾರನ ಹತ್ರ ಹೋಗ್ತಿದ್ಯಾ, ಮಾಡ್ಕೊ ಹೋಗ್ಲಾ. ನನ್ಗೇನಾಗ್ಬೇಕಾಯ್ತಂತೆ ಬೈದು ಕಳಿಸ್ಬಿಟ್ರೆ ಏನು ಮಾಡೋಣ? ಒಂದ್ಸಲಿ ಅವತ್ತೇ ನೀನು ಹೇಳಕ್ ಹೋದೆ, ಸಾವುಕಾರ ಈ ರೀತಿ ಎಲ್ಲ ಮಾಡಬೇಡ್ರಿ, ನೀವು ತಿರ್ಗಾ ಕಳ್ತನ ಅವೆಲ್ಲ ಮಾಡಕ್ ಹೋಗ್ಬಿಡ್ರಿ, ಒಳ್ಳೆ ಬುದ್ಧಿ ಕಲೀರಿ ಅಂತ ಹೇಳಿದ್ರೆ ನನಗೇನೆ ಗದ್ರಿಸಿ ಬೈದ್ಬಿಟ್ಟು ಕಳಿಸ್ಬಿಟ್ರು. ನಾನೇ ತಲೆ ಬಗ್ಗಿಸ್ಕೊಂಡ್ ಬಂದ್ಬಿಟ್ಟೆ. ಪದೇ ಪದೇ ಹೇಳ್ತಿದ್ರೆ ಇನ್ನೂ ಜಾಸ್ತಿನೇ ಮಾಡ್ತಾರೆ. ನನ್ನ ಮಾತು ಕೇಳಲ್ಲ ಅಂದಮೇಲೆ ನಾನೇ ಹೋಗ್ಬಿಟ್ಟು ಹೇಳಿ ಏನು ಪ್ರಯತ್ನ ಬಂತು? ಒಳ್ಳೆ ಇಕ್ಕಟ್ಟಲ್ಲಿ ಸಿಗಾಕಣಂಗೆ ಆಗ್ಬಿಟ್ಟೈತೆ. ಮನ್ಸು ಮಾಡಿದೆ ಅಂದ್ರೆ ಇವಾಗ ಹೋಗ್ಬಿಟ್ಟು ಸಾವುಕಾರಿಗೆ ಹೇಳ್ಬಿಟ್ರೆ ಅವ್ರು ನಿಂಗಣ್ಣಾರಿಗೆ ಮಾತ್ರ ಸರಿಯಾಗಿ ಬುದ್ಧಿ ಕಲಿಸ್ಬಿಡ್ತಾರೆ. ಆದ್ರೆ ಸುಮ್ಮನೆ ಜಗಳ ಆಗಂಗೆ ಆಗುತ್ತಲ್ಲ.
ಮೊದ್ಲೇ ಎಲ್ಲಾರು ಕೋಪ ಮಾಡ್ಕೊಂಡು ಜಗಳ ಮಾಡ್ಕೊಂಡು ಬೇಜಾರಲ್ಲಿ ಇದಾರೆ. ಪದೇ 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 ಹಿಂಗೆ ಮಾಡ್ತಿದ್ರೆ ಸುಮ್ಮನೆ ಎಡವಡ್ತಾನೆ. ನನ್ನ ಕೈಯಾರೆ ನಾನೇ ಜಗಳ ಹಾಕಂಗ್ ಮಾಡಕ್ ಆಗುತ್ತಲ್ಲ ಅಂತ ಸುಮ್ಮನಾಗಿದ್ದೀನಿ. ಪಾಪ ಗಿರೀಶ, ಗಿರೀಶಪ್ಪ, ರೀ ರೀ ಇವರು ಲೆಕ್ಕಾಚಾರಿ ತಾನೆ ಇವರು? ನೀವ್ ಹೇಳ್ತಿರ್ತೀರಲ್ಲ ಲೆಕ್ಕಾಚಾರಿ ಏನು ಅಂತ, ಇವ್ರ ತಾನೆ? ಹ್ಞೂ ಕಣ್ ಸೌಮ್ಯ, ಇವ್ರೆ. ಇದ್ಯಾಕೆ ಇವ್ರು ಬಂದ್ರು? ನಾನು ನೋಡಿದ್ರೆ ಅವಾಗ್ಲಿ ನಾನು ಅಲ್ಲಿ ಇದ್ಯಾರು ಹಿಂಗ್ ಕೂಕಣ್ತಿದಾರ ಗಿರೀಶ ಗಿರೀಶ ಅಂತ. ನಮ್ಮ ತೋಟದಲ್ಲ ಎಷ್ಟು ಸುಲಭವಾಗಿ ಯಾರು ಬರಲ್ವಲ್ಲ ಅಂತ ನಾನು ಹುಡುಕ್ತಿದ್ದೀನಿ. ಏನಕ್ಕೆ ಬಂದಿದಾರ ಏನ? ಸಾಮಾನ್ಯಕ್ಕೆ ನಾಟಿ ಮೊಟ್ಟೆ ಏನಾದ್ರು ತಗೊಂಡಕ್ ಹೋಗಿರ್ಬೇಕು, ತಗೊಂಡ್ ಬರಕ್ಕೆ ಬಂದಿರ್ಬೇಕು ಸಾಮಾನ್ಯಕ್ಕೆ. ತಡಿ ಕೇಳ್ತೀನಿ. ಏನ್ ಲೆಕ್ಕಾಚಾರ ಅಣ್ಣ? ಏನ್ ಸಮಾಚಾರ? ಯಾಕೆ ಹಿಂಗ ಅಪರೂಪಕ್ಕೆ ಬಂದ್ಬಿಟ್ಟಲ್ಲ ನಮ್ಮ ತೋಟದ ಕಡೆ? ಓಹೋ ಪಾಪ ಗಿರೀಶ, ಇಲ್ಲಿದ್ಯಾನ ನೀನು? ಗಂಡ ಹೆಂಡತಿ ಹೆಂಗ ಚೆನ್ನಾಗಿದ್ದೀರಪ್ಪ? ಚೆನ್ನಾಗಿದ್ದೀಯನಮ್ಮ ಸೌಮ್ಯ? ಹೂ ಕಣ ಲೆಕ್ಕಾಚಾರಿ ಅಣ್ಣ, ಚೆನ್ನಾಗಿದ್ದೀವಿ ನಾವು. ನೀವೆಲ್ಲ ಚೆನ್ನಾಗಿದ್ದೀರಾ? ಏನು ಅಪರೂಪಕ್ಕೆ ಈ ಕಡೆ ತೋಟದ ಕಡೆ ಬಂದ್ಬಿಟ್ಟಿದಾರಲ್ಲ, ಏನ್ ಸಮಾಚಾರ ಲೆಕ್ಕಾಚಾರಿ ಅಣ್ಣ? ಯಾತು ಇಲ್ ಕಣ ಪಾಪ, ಇವನು ಗಿರೀಶನ್ಗೆ ಹುಡ್ಕೊಂಬಂದೆ. ಗಿರೀಶನಿಂದ ಒಂದು ಮುಖ್ಯವಾದ ಕೆಲಸ ಆಗ್ಬೇಕಿತ್ತು, ಅದಕ್ಕೋಸ್ಕರ. ಪಾಪ ಗಿರೀಶ, ನಿನ್ನಿಂದಾನೇ ಆಗ್ಬೇಕಣಪ್ಪ, ಅದಕ್ಕೆ ನಿಂತಾವ್ಲೆ ನೀನು ಹುಡ್ಕೊಂಬಂದೆ. ಒಂದ್ ಎಡವಟ್ಟು ಆಗ್ಬಿಟ್ಟೈತೆ ಕಣ ಗಿರೀಶ. ಏನ್ ಮಾಡೋಣ ಅಂತ ಗೊತ್ತಾಗ್ತಿಲ್ಲ ನನಗೆ. ಅಲ್ಲ ಕಣೋ ಲೆಕ್ಕಾಚಾರಿ ಅಣ್ಣ, ನಾನ್ ನೋಡಿದ್ರೆ ನೀನು ಮೊಟ್ಟೆ ತಗೊಂಡು ಹೋಗಕ್ಕೆ ಏನಕ್ಕಾರ ಬಂದಿರ್ಬೇಕು, ಇನ್ನೇ ನಾಟಿ ಮೊಟ್ಟೆ ಅನ್ಕೊಂಡು ನಾನ್ ಕೇಳ್ತಿದ್ರೆ ನೀನು ಏನೋ ಸಮಸ್ಯೆ ಐತೆ ಅದಕ್ಕೆ ಪರಿಹಾರ ಮಾಡಬೇಕು, ನಿನ್ನಿಂದಾನೇ ಆಗ್ಬೇಕು ಅಂತ ಕೇಳ್ಕೊಂಡ್ ಬಂದಿದ್ಯಲ್ಲ. ಅಲ್ಲ ಕಣ್ ಲೆಕ್ಕಾಚಾರಿ ಅಣ್ಣ, ನೆನ ಮುಂದೆ ನಾನು ಒಂದ್ ಸ್ವಲ್ಪ ಇಂಪ್ರೂವ್ ಆಗ್ತಿದ್ದೀನಿ ಇವಾಗ. ತಿರ್ಗಾ ಏನಣ್ಣ ಎಡವಟ್ಟು ಏನಾಯ್ತು? ಅಲ್ಲ ಯಾವಾಗ್ಲೂ ನಮ್ಮ ಅಪ್ಪನ ಜೊತೆನೇ ಇರ್ತಿರ್ತೀಯ ನೀನು. ನಮ್ಮ ಅಪ್ಪ ಅಂದ್ರೆ ಫ್ರೆಂಡ್ ಅಲ್ವಾ? ನಮ್ಮ ಅಪ್ಪಕ್ಕಿಂತ ಬುದ್ಧು ಬೇಕೇನಣ್ಣ ನಿನ್ಗೆ? ನನ್ನ ಹತ್ರ ಬಂದ್ಬಿಟ್ಟಿದ್ಯಲ್ಲ, ಏನ್ ಸಮಾಚಾರ ಅಂತ? ಅಯ್ಯೋ ಸಮಾಚಾರ ಇನ್ನೇನಿಲ್ಲ ಕಣ ಪಾಪ, ನಿಮ್ಮ ಅಪ್ಪಂಗೇನೆ ಬುದ್ಧಿ ಕಲ್ಸೋದಕ್ಕೆ ನಿಂತವ ಕೇಳ್ಕೊಂಡ್ ಬಂದಿರೋದು ಇವಾಗ. ಏನಿಲ್ಲ ಕಣ ಪಾಪ, ಒಂದ್ ಸಮಸ್ಯೆ ಆಗ್ಬಿಟ್ಟೈತೆ. ಯಾಕಪ್ಪ ನಿಮ್ಮಪ್ಪ ಹಿಂಗ್ ಮಾಡ್ತಾರೆ ಏನೋ ನನಗಂತೂ ಗೊತ್ತಾಗ್ತಿಲ್ಲ ಕಣ ಪಾಪ. ನನಗೂ ಹೇಳಿ 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 ಸಾಕಾಗೋಯ್ತು. ಇನ್ನು ಒಳ್ಳೆ ಬುದ್ಧಿ ಅದು ಯಾವಾಗ ಬರುತ್ತೋ ಏನೋ ನಿಮ್ಮ ಅಪ್ಪಂಗೆ. ಅಲ್ಲ ಕಣ ಪಾಪ, ನೀನೆಲ್ಲ ಎಷ್ಟು ಬುದ್ಧಿವಂತರಾಗ್ಬಿಟ್ಟಿದ್ದೀರಾ ನೋಡ್ರ. ಬುದ್ಧಿ ಕಲ್ತಿಲ್ವ ನೀನು? ನೀನು ತರಲೆ ಮಾಡ್ತಿದ್ದೆ, ಪೋಲಿ ತಿರ್ಗಾಡ್ತಿದ್ದೆ, ಅಲ್ಲಿ ಇಲ್ಲಿ ಹೋಗ್ತಿದ್ದೆ, ಕೆಲ್ಸಕ್ಕೆ ಹೋಗ್ತಿರಲ್ಲ, ಹೆಂಡ್ತಿಗೆ ಚೆನ್ನಾಗಿ ನೋಡ್ಕೊಂತಿರಲ್ಲ. ಆದ್ರೆ ಇವಾಗ ನೋಡು ಎಷ್ಟೊಂದೆಲ್ಲ ಬುದ್ಧಿ ಕಲ್ತ್ಬಿಟ್ಟು ಯಾರ ಸಹವಾಸನೂ ಬೇಡ ಅಂತ ಎಷ್ಟು ನೆಮ್ಮದಿಯಾಗಿದ್ಯಾ. ಹಂಗೆ ನಿಮ್ಮ ಅಪ್ಪ ಇನ್ಯಾವಾಗ್ಲ ಬುದ್ಧಿ ಕಲಿತಾರೆ? ನಿನಗ್ ಬಂದಿರಂಗ್ ಬುದ್ಧಿ. ಯಾಕೆ ಲೆಕ್ಕಾಚಾರ ಅಣ್ಣ? ಅಪ್ಪಂಗೆ ಯಾವತ್ತೂ ಬೈಯರಲ್ವಲ್ಲ ನೀವು? ಯಾವಾಗ್ಲೂ ನೀನು ಅಪ್ಪ ಕ್ಲೋಸ್ ಆಗಿ ಇರ್ತೀರಾ. ಒಬ್ರಿಗೊಬ್ರು ಒಂದ್ ಗಳಿಗೆನು ಬಿಟ್ಟಿರೋ ಮನುಷ್ಯರೇ ಅಲ್ಲ ನೀವು. ಏನಿವತ್ತು ಅಪ್ಪ ಹಿಂಗ್ ಬೈತಿದ್ಯಲ್ಲ, ಏನ್ ಸಮಾಚಾರ? ನನ್ಗೆ ಅರ್ಥನೇ ಆಗ್ತಿಲ್ಲ. ನೀನು ಅಪ್ಪಂಗ್ ಬೈತಿದ್ಯಾ ಅಂತ ಹೇಳಿದ್ರೆ ನನಗೆ ಊಹಿಸ್ಕೊಳಕ್ಕೆ ಆಗ್ತಿಲ್ಲ ಕಣವ್. ಅದು ಇದು ಮಾತಾಡ್ಬಿಟ್ಟು ಏನಕ್ ಬಂದಿದ್ದಾರೆ ಏನಂತ ವಿಚಾರಿಸ್ರಿ ಸುಮ್ನೆ. ಪಾಪ ಅವ್ರು ಏನೋ ಮುಖ್ಯವಾದ ವಿಚಾರ ಏನೋ ನಿಮ್ಮ ಹತ್ರ ಮಾತಾಡಕ್ ಬಂದಿದ್ದಾರೆ. ಅಷ್ಟೊಂದೆಲ್ಲ ಬೆಲೆ ಗೌರವದಿಂದ ಬಂದಿದ್ದಾರೆ. ಏನಂತ ಮೊದ್ಲು ವಿಚಾರಿಸ್ರಿ, ಕೇಳ್ರಿ ಪಾಪ. ಸುಮ್ನೆ ಯಾಕೆ ಅವರಿಗೆ ಅದು ಇದು ಅಂತ ಸುತ್ತು ಬಳಸಿ ಮಾತಾಡ್ತಿದ್ದೀರಾ? ಪಾಪ ಅವ್ರಿಗೂ ಬೇಜಾರಾಗುತ್ತೆ ನೋಡ್ರಿ. ಏನೋ ನಿಮ್ಮಿಂದ ಕೆಲಸ ಆಗುತ್ತೆ ಅಂತ ಒಂದ್ ಬೆಲೆ ಕೊಟ್ಟು ಗೌರವ ಕೊಟ್ಟು ನಿಮ್ಮ ಹತ್ರ ಬಂದಿದ್ದಾರೆ ತಾನೆ. ನೀವ್ಯಾಕ್ರಿ ನೀವ್ ಹಿಂಗ ಆಡ್ತಿದ್ದೀರಾ ನೀವು? ಆಯ್ತು ಬಿಡು ಸೌಮ್ಯ, ಬೇಜಾರ್ ಮಾಡ್ಕೋಬೇಡ. ಸುಮ್ನೆ ಲೆಕ್ಕಾಚಾರಿ ಅಣ್ಣಂಗೆ ರೇಗಿಸ್ತಿದ್ದೆ ಅಷ್ಟೇ. ಇಲ್ಲ ಕಣ ಸೌಮ್ಯ, ನಾನು ಸುಳ್ಳು ಯಾಕೆ ಹೇಳೋಣ? ಬೇಕಾದ್ರೆ ಲೆಕ್ಕಾಚಾರಿ ಅಣ್ಣಂಗೆ ಕೇಳು. ಅಪ್ಪ ಅವರು ಫುಲ್ ಕ್ಲೋಸ್ ಫ್ರೆಂಡು. ಅಪ್ಪಂಗೆ ಒಂದ್ ಗಳಿಗೆ ಬಿಟ್ಟು ಇರ್ತಿರಲ್ಲ ಅವರು ಮೊದ್ಲಿಂದನೂ ಅಷ್ಟೇ. ನಮ್ಮ ಮಾವನ್ ತೋಟದಲ್ಲಂತೂ ಯಾವಾಗ ನೋಡಿರೋನು ಲೆಕ್ಕಾಚಾರಿ ಅಣ್ಣ ನಮ್ಮ ಅಪ್ಪ ಇಬ್ರೇನೆ ಇರ್ತಿದ್ದು. ಕೇಳ್ಬೇಕಾದ್ರೆ ನಾನು ಸುಳ್ಳು ಹೇಳಿದ್ರೆ ಏನ್ ಲೆಕ್ಕಾಚಾರಿ ಅಣ್ಣ? ನಿಜ ತಾನೆ ನಾನು ಹೇಳಿದ್ದು? ಲೇ ಪಾಪ, ಲೇ ಅವಾಗಿದ್ದು ಕಣ, ಇವಾಗ್ಲೂ ಹಂಗೆ ಇರ್ಬೇಕಂತಾನೆ ಕಣ ನನಗೂ ಆಸೆ. ಏನ್ ಮಾಡೋಣ ಹೇಳಪ್ಪ? ನಿಮ್ಮ ಅಪ್ಪಂಗೆ ಎಲ್ಲಾರ ಜೊತೆನೂ ಒಳ್ಳೇದು ಮಾಡೋಣ ಅಂತ ನಾನು, ನಿಮ್ಮ ಮಾವನ ಜೊತೆ ಒಳ್ಳೆಯವ್ರಾಗ್ಲಿ ಅಂತ ನಾನು, ಇಬ್ರು ಬಾವ ಬಾಮೈದ ಇಬ್ರು ಚೆನ್ನಾಗಿರ್ಲಿ, ಮೊದ್ಲಿನ ತರಾನೇ ಖುಷಿ ಖುಷಿ ಆಗಿರ್ಲಿ, ಒಂದಾಗಿರ್ಲಿ, ತಿರ್ಗಾ ತೋಟದ ಹತ್ರ ಎಲ್ಲ ಬಂದ್ಬಿಟ್ಟು ಕೆಲಸ ಮಾಡ್ಲಿ ಅಂತ ನಾನು ಆಸೆ ಪಟ್ಬಿಟ್ಟು ಆ ರಂಗಜ್ಜಂಗೆ ಗೌಡ್ರಿಗೆ ಎಲ್ಲಾರ್ಗು ಹೇಳ್ಬಿಟ್ಟು ನಿಮ್ಮ ಮಾವಂಗೆಲ್ಲ ಒಪ್ಪಿಸ್ಬಿಟ್ಟು ನಿಮ್ಮ ಅಪ್ಪಂಗೂ ನಿಮ್ಮ ಮಾವಂಗೂ ಒಳ್ಳೇದು ಮಾಡೋಣ, ಇಬ್ರು ಚೆನ್ನಾಗಿರ್ಲಿ, ಒಟ್ಟು ಮಾಡೋಣ ಅಂತ ನಾನು ಭಾಳ ಪ್ರಯತ್ನ ಪಡ್ತಿದ್ದೀನಿ ಕಣ್ಮಗ. ಪ್ರಯತ್ನ ಅಂದ್ರೆ ಸಿಕ್ಕಾಬಿಟ್ಟೆ ಪ್ರಯತ್ನ ಪಡ್ತಿದ್ದೀನಿ, ಅದ್ರ ಬಗ್ಗೆ ಹೇಳಬಾರ್ದು ಬಿಡು. ಆದ್ರೆ ನಿಮ್ಮ ಅಪ್ಪ ಎಂತ ಕೆಲಸ ಮಾಡ್ತೈತೆ ಅಂತ ಗೊತ್ತೇನು ಪಾಪ? ಏನ್ ಮಾಡೋಣ? ನಿಮ್ಮ ಅಪ್ಪನ ಹತ್ರ ಯಾಕೆ ಈ ರೀತಿ ಬುದ್ಧಿ ಕಲ್ತು ಬಿಟ್ಟಿದ್ದಾರೆ ಇತ್ತೀಚೆಗೆ ಪಾಪ ಗಿರೀಶ? ಅವ್ರಿಗೆ ಏನು ಒಳ್ಳೆ ಬುದ್ಧಿನೇ ಬರಲ್ವೇನ ಅವರಿಗೆ? ಯಾಕೆ ಲೆಕ್ಕಾಚಾರ ಅಣ್ಣ? ಯಾಕೆ ಏನಾಯ್ತು? ಅಪ್ಪ ಏನಾದ್ರು ಬೈದ್ರಾ? ಸುಮ್ಕಿರ ಪಾಪ ಅತ್ಲಾಗಿ, ನನಗೂ ತಲೆ ಕೆಟ್ಟೋಗಂಗೆ ಆಗ್ಬಿಟ್ಟೈತೆ ಅತ್ಲಾಗಿ. ಯಾವ ಬಾಯಿಲಿಂದ ಹೇಳೋಣ ಅತ್ಲಾಗಿ. ಅಲ್ಲ ಕಣ್ ಪಾಪ, ನಿಮ್ಮ ಅಪ್ಪ ಇರೋ ತಕ ಇದ್ದು ನಿಮ್ಮ ಮಾವನ ಜೊತೆ ಎಲ್ಲ ಒಂದ್ ಮಾಡೋಣ ಅಂತ ನಾನು ಪ್ರಯತ್ನ ಪಡ್ತಿದ್ದೀನಿ. ಆ ಗಂಗಣ್ಣ ಆಯ್ತಲ್ಲ, ನಮ್ಮೂರ್ ಗಂಗಣ್ಣ, ಆ ಗಂಗಣ್ಣ ಕರ್ಕೊಂಬಿಟ್ಟು ಆ ರಂಗಜ್ಜರ ತೋಟದಲ್ಲಿ ಹೋಗ್ಬಿಟ್ಟು ಒಂದು 25 ಪಚ್ಚ ಬಾಳೆಹಣ್ಣಿನ ಗೊನೆ ಬರುತ್ತಲ್ಲ, ಪಚ್ಚ ಬಾಳೆಹಣ್ಣು ಅಂತೆ, ಪುಟ್ಟ ಬಾಳೆಹಣ್ಣಿನ ಗೊನೆನ
ಹೋಗ್ಬಿಟ್ಟು ಕಳತನಿಂದ ಕುಯ್ಸ್ಕೊಂಡ್ಬಿಟ್ಟು ಹೋಗಿ ಕದ್ದು ಮಾರ್ಕೊಂಡ್ಬಿಟ್ಟಿದಾರಲ್ಲ ಮಗ. ಆ ನನಗೆ ಆ ಗಂಗಣ್ಣ ಹೇಳ್ತು ಹಂಗಂತ, ಸಾವುಕಾರ ಹೇಳಿರಂತೆ ಅಂತ ನಿಮ್ಮ ಮಾವನ ಮೇಲೆ ಎತ್ತಾಕ್ಬಿಟ್ಟು ಆ ಗಂಗಣ್ಣ ಕರ್ಕೊಂಡು ಹೋಗ್ಬಿಟ್ಟು ಇಂಥ ಕೆಲಸ ಮಾಡಿದ್ದಾರೆ. ನಾನು ನೋಡಿದ್ರೆ ಅಲ್ಲೇ ಪ್ರಯತ್ನ ಪಡ್ತಿದ್ದೀನಿ ನಿಮ್ಮ ಮಾವಂಗೆಲ್ಲ ಹೇಳಿ ಏನಾತ್ಲಾಗ ನಿಂಗಣ್ಣ ಒನ್ ಟೈಮು ತಪ್ಪು ಮಾಡಿದ್ದಾರೆ, ಅವ್ನ ಮಗನೂ ಏನೋ ತಪ್ಪು ಮಾಡಿದ್ದಾರೆ, ಅದಕ್ಕೇನೆ ನೀವು ದೊಡ್ಡದಾಗಿ ಇದು ಮಾಡ್ತಂತ ಹೋಗ್ತಿರ್ಬೇಡ್ರಿ, ಚೆನ್ನಾಗಿರ್ರಿ, ನೀವಾದ್ರೂ ಖುಷಿಯಾಗಿರ್ರಿ, ನಿಮ್ಮ ಮಗ ಬುದ್ಧಿ ಕಲ್ತಿಲ್ವಾ, ಚೆನ್ನಾಗಿಲ್ವಾ, ನಿಮ್ಗೆ ಏನ್ರಿ ಆಗೈತೆ ನಿಂಗಣ್ಣ ಅಂತ ಹೇಳಿದ್ರೆ ನನಗೇನೇ ಬೈಯುತ್ತೆ. ಅದಕ್ಕತ್ಲಾಗಿ ನಾನು ಹೇಳಿರೋ ನನ್ನ ಮಾತು ಕೇಳಲ್ಲ ಅಂತ ನಿನ್ಗಾದ್ರೂ ಹೇಳಿ ನಿನ್ನ ಕಡೆಯಿಂದ ಅಂದ್ರು ಹೇಳ್ಸೋಣ ಅಂತ ಬಂದೆ ಕಣ್ ಪಾಪ. ಏನು ಮಾಡ್ತೀಯ, ನೀನಾದ್ರೂ ಒಂದು ಸ್ವಲ್ಪ ಬುದ್ಧಿ ಹೇಳ ಪಾಪ ನಿಮ್ಮ ಅಪ್ಪಂಗೆ. ಈ ವಿಚಾರನೇ ಯಾರಿಗೂ ಗೊತ್ತಿಲ್ಲ ಅನ್ಕೊಂಡ್ಬಿಟ್ಟೈತೆ. ನಾನೇನಾದ್ರೂ ಆ ಗಂಗಣ್ಣ ಮೊದಲು ನನಗೆ ಹೇಳೋದು ಬಿಟ್ಬಿಟ್ಟು ನಮ್ಮ ಸಾವುಕಾರರ ಮುಂದೆನೋ ಆ ರಂಗಜ್ಜಾರ ಮುಂದೆ ಹೇಳ್ಬಿಟ್ರೆ ಬಿಡ್ತಾರೇನು ಪಾಪ, ನೀನೇ ಹೇಳು. ಅಲ್ಲ ಕಣ, 25 ಬಾಳೆ ಗೊನೆ ಅಂದ್ರೆ ಹೇಳ್ರೆ ಪುಕ್ಷಾಟ ಎಲ್ಲ ಪಾಪ, ಅವರು ಕಷ್ಟಪಡ್ತಾನೆ ಬೆಳೆ ಬೆಳೆದಿರ್ತಾರೆ. ಹಿಂಗ್ ಮಾಡ್ಬೋದಾ ನಿಮ್ಮಪ್ಪ? ಹೇಳಪ್ಪ ನೀನೆ. ಈಗ ಹೇಳ್ಬಿಟ್ರೆ ಸುಮ್ಮನೆ ಒಬ್ರಿಗೊಬ್ರು ಜಗಳ ಆಡ್ಬಿಡ್ತಾರೆ, ನನ್ಗೇನು ಹೇಳೋದೇನು ದೊಡ್ಡದಲ್ಲ. ಇದೇನಣ್ಣ ಹಿಂಗ್ ಹೇಳ್ತಿದ್ಯಾ? ನಿಜಾಗ್ಲೂ ಅಪ್ಪಯ್ಯ ಇಂಥ ಕೆಲಸ ಮಾಡ್ತಾ? ಯಾಕಪ್ಪ ನಮ್ಮಪ್ಪ ಈ ರೀತಿ ಎಲ್ಲ ಮಾಡ್ತಿದ್ದಾರೆ? ಅವ್ರಿಗೇನು ಬುದ್ಧಿ ಇಲ್ವಾ ಅಂತ ಎಷ್ಟಣ ಹೇಳೋಣ ನಾನು, ನನಗೂ ಹೇಳಿ ಹೇಳಿ ಸಾಕಾಗೋಯ್ತು. ಅತ್ಲಾಗಿ ನಾನು ಬುದ್ಧಿ ಹೇಳೋ ಅಷ್ಟೇ ಹೇಳ್ಬಿಟ್ಟು ಅತ್ಲಾಗಿ ಈ ಕಡೆ ಬಂದ್ಬಿಟ್ಟು ನಾನು ನನ್ನ ಹೆಂಡತಿ ಅತ್ಲಾಗಿ ಅವ್ರಿಗೇನು ಸಾಕಲ್ಲ ಅಂತ ಹೇಳ್ತೀನ? ಯಂತ್ರದಲ್ಲಿ ನಾನು ತೊಂದರೆ ಮಾಡಿದ್ದೀನಿ, ಖರ್ಚು ವೆಚ್ಚಕ್ಕೆಲ್ಲ ನಾನು ಎಲ್ಲ ನೋಡ್ಕೊಳ್ತಿದ್ದೀನಿ ಕಣಣ್ಣ. ಮನೆಗೆ ಹೋಗ್ಬಿಟ್ಟು ರೇಷನ್ ಬೇಕಂದ್ರೆ ರೇಷನ್ ಕೊಟ್ಟು ಬರ್ತೀನಿ, ಸಾಮಾನುಗಳು ಬೇಕಾ, ತರಕಾರಿಗಳು ಬೇಕಾ, ಹಣ್ಣು ಬೇಕಾ, ಹಂಪಲ್ ಬೇಕಾ, ಆಸ್ಪತ್ರೆಗೆ ತೋರಿಸೋದಕ್ಕೆ ಪ್ರತಿ ಒಂದಕ್ಕೂ ನಾನೇ ಖರ್ಚು ಮಾಡ್ಕೊಂಡು ಚೆನ್ನಾಗಿ ನೋಡ್ಕೊಳ್ತಿದ್ದೀನಿ ಕಣಣ್ಣ. ಬೇಕಾದ್ರೆ ಬಂದ್ಬಿಡ್ರಿ ನನ್ನ ತಾವಲೇನೆ, ನಾನೇ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಹೇಳಿದ್ರೆ ಮೊನ್ನೆ ಹೋಗಿದ್ದೀನಿ ನಮ್ಮ ಅಮ್ಮಂಗೆ ಹೇಳ್ತಿದ್ದೀನಿ, ನಮ್ಮಮ್ಮ ಬಾಯಿ ಬಂದಂಗೆ ಬೈತ್ ಕಳಿಸ್ತೈತೆ ನನಗೆ. ನೀನ್ ಕೆಲಸ ಏನಾಯ್ತು ಅದು ಮಾಡ್ಕೋವಾಗ, ನೀನ್ ಹೆಂಡತಿ ಹೇಳ್ದಾಗ ಮಾತು ಕೇಳ್ಕೊಂಡು ಹೋಗಿದೆ ಆದ್ಮೇಲೆ ಅಲ್ಲೇ ಇದು ಬಿಡ್ಬೇಕು, ನಮ್ಮ ಮನೆ ಹತ್ರ ಬರಂಗಿಲ್ಲ, ಕಾಲ್ ಇಡಂಗಿಲ್ಲ ನೀನು ಅಂತ ಬೈತ್ ಕಳಿಸ್ಬಿಟ್ರು. ನಾನು ಇನ್ನೇನು ಮಾಡೋಣ ಹೇಳು, ಏನು ಮಾತಾಡೋಣ? ನನ್ನ ಮಾತು ಕೇಳಂಗಿಲ್ಲ, ಏನಿಲ್ಲ. ನಮ್ಮ ಅಮ್ಮಂಗೆ ಗೊತ್ತಿಲ್ವಾ ಈ ವಿಚಾರ, ನಮ್ಮ ಅಪ್ಪ ಈ ರೀತಿ ಎಲ್ಲ ಮಾಡಿರೋದು? ಇಲ್ಲ ಕಣ್ಲ ಪಾಪ, ನಿಮ್ಮ ಅಮ್ಮಂಗೆ ಸಾಮಾನ್ಯಕ್ಕೆ ಗೊತ್ತಿಲ್ಲ ಅನ್ಸುತ್ತೆ. ಪಾಪ ಈಗಳಲ್ಲ, ಈಗ ನಿಮ್ಮ ಅಪ್ಪಂಗೆ ನೀವು ಬುದ್ಧಿ ಕಲಿಸಿಲ್ಲ ಅಂದ್ರೆ, ಈಗ ಹೇಳಿಲ್ಲ ಅಂದ್ರೆ ಏನಾಗುತ್ತೆ ಹೇಳು? ನನ್ಗೆ ಗೊತ್ತಾಗಿರೋದಕ್ಕೆ ನಾನು ಸುಮ್ಕಾಗಿದ್ದೀನಿ. ತಿರ್ಗಾ ನಿಮ್ಮ ಮಾವಂಗೆ ಏನಾದ್ರು ಗೊತ್ತಾದ್ರೆ ಅವ್ರು ಏನ್ ಮಾಡ್ತಾರೆ ಹೇಳು? ಸುಮ್ಮನೆ ಪಂಚಾಯತ್ಗೆಲ್ಲ ಕರೆಸಿ ಅದನ್ನೇ ದೊಡ್ಡದು ಮಾಡ್ತಾರೆ. ಮರ್ಯಾದೆ ಹೋಗೋದು ನಿಮ್ದು ಹೋಗುತ್ತೆ, ನಿಮ್ಮ ಅಪ್ಪಂದು ಹೋಗುತ್ತೆ. ನನ್ಗೂ ನಮ್ಮ ನಿಂಗಣ್ಣ ಹಿಂಗೆ ಈ ರೀತಿ ಎಲ್ಲ ಆದ್ರೆ ನನಗೂ ಬೇಜಾರಾಗುತ್ತೆ. ಮುಂದೆ ಆಗ ದೊಡ್ಡ ಅನಾಹುತಕ್ಕಿಂತ ಇವಾಗ್ಲೇ ನಿನ್ನ ಬುದ್ಧಿ ಹೇಳ್ಬಿಟ್ಟು ಬುದ್ಧಿ ಕಲಿಸೋದು ಉತ್ತಮ ಅಲ್ವೇನ ಪಾಪ? ಏನ್ ಮಾಡನ್ ಹೇಳು? ಯಾಕೆ ಈ ಮಾವ ಈ ರೀತಿ ಎಲ್ಲ ಆಡ್ತಿದ್ದಾರೆ? ಇವ್ರಿಗೆ ಏನಾಗೈತೆ ಅಂತ ಯಾಕ್ರಿ ಈ ರೀತಿ ಎಲ್ಲ ಆಡ್ತಿದ್ದಾರೆ ಮಾವನವರು? ಯಾರು ಏನಂತಾರ್ರಿ? ಎಷ್ಟು ದಿವಸ ಅಂತ ಕೆಟ್ಟವರಾಗಿ ಇರ್ಬೇಕಂತ ಆಸೆ ಐತೆ ಅವರಿಗೆ? ಯಾರ ಮಾತು ಕೇಳ್ಕೊಂಡ್ಬಿಟ್ಟು ಈ ರೀತಿ ಎಲ್ಲ ಆಡ್ತಿದಾರೆ ನಿಮ್ಮ ಅಪ್ಪಾರು? ಏನ್ರಿ ಮಾಡೋದು ಹಿಂಗಾದ್ರೆ? ಅದಕ್ಕೆ ಕಣ ಪಾಪ, ಲೇ ನಾನು ಹೇಳ್ತಿರೋದು ಅರ್ಥ ಮಾಡ್ಕೊಳಪ್ಪ ಗಿರೀಶ. ಈಗ ಹಂಗ ಬಿಟ್ರೆ ಆಗಲ್ಲ. ನಿಮ್ಮಪ್ಪ ನೀನ್ ಹೇಳಿದ್ರೆ ಮಾತು ಕೇಳ್ತಾರೆ. ಬಾರ ಪಾಪ, ನೀನೇ ಒಂದಿಟ್ಟು ನಾನು ನೀನು ಇಬ್ರು ಹೋಗೋಣ. ಇಬ್ರು ಹೋಗ್ಬಿಟ್ಟು ಮಂತವ ಹೇಳ್ಬಿಟ್ಟು ಬುದ್ಧಿ ಹೇಳ್ಬರಂಕಂಡ್ ಬಾರ. ನಾನು ದಿವಸ ಏನಾದ್ರು ನೀ ಇದೇ ರೀತಿ ಮಾಡಿದ್ರೆ, ಇದೇ ಕೆಲಸ ಮಾಡಿದ್ರೆ ಗ್ಯಾರಂಟಿ ನಾವು ನೀನೇ ಕದ್ದಿರೋದಂತ ಹೇಳ್ಬಿಡ್ತೀವಿ ಅಂತಾನೆ ಎದುರಿಸ್ ಬರೋಣ. ಹಂಗಾದ್ರೆ ಬುದ್ಧಿ ಕಲಿತಾರೆ, ಇಲ್ಲಾಂದ್ರೆ ಕಲಿಯಲ್ಲ ಕಣಪಪ್ಪ ಅವರು. ಹಂಗಂತೀರಾ? ಅಲ್ಲ ಕಣ ಲೆಕ್ಕಾಚಾರಣ, ನಿಜಾಲು ನಮ್ಮ ಅಪ್ಪ ನನ್ನ ಮಾತು ಕೇಳ್ತಾರಣ. ನನಗೂ ನಿನ್ಗಂದಂಗೇನೆ ಬೈದ್ಬಿಟ್ಟು ವಾಪಸ್ ಕಳ್ಸಿರಿ, ಏನು ಮಾಡೋಣ? ನಿಂದು ಎಷ್ಟಾಯ್ತು ಅಷ್ಟು ಮಾಡ್ಕೋವಾಗಲ್ಲ, ನನ್ಗೇನು ಹೇಳಕ್ ಬರ್ತೀಯ ಅಂತ. ಇಲ್ಲ ಸುಮ್ಮನೆ ನಡೀರಿ, ನಮ್ಮ ಮಾವಂಗೆ ಹೇಳ್ಬಿಡೋಣ. ನೀವು ಒಂದು ಕೆಲಸ ಮಾಡ್ರಿ, ಏನಿಲ್ಲ ನಮ್ಮ ಅಪ್ಪ ಬುದ್ಧಿ ಕಲಿಬೇಕಂದ್ರೆ ಇವತ್ತು ಚಿಕ್ಕದು ಮಾಡಿದ್ದಾರೆ, ನಾಳೆ ದೊಡ್ಡದು ಮಾಡೋದಕ್ಕಿಂತ ಮುಂಚೆನೆ ಮೊದಲೇ ಹೋಗ್ಬಿಟ್ಟು ಯಾವತ್ತಿದ್ರು ಸಿಗಾಕಂಡ್ತಾರೆ, ನನಗೆ ಗೊತ್ತೈತೆ. ಅಲ್ಲ ಕಣ, ಮೋಸ ಮಾಡಿರೋರು ಯಾವತ್ತಿದ್ರು ಸತ್ಯ ಏನಂತ ಗೊತ್ತಾಗ್ಬೇಕಲ್ವೇನಣ್ಣ? ಇವ್ರಿಗೆ ಬುದ್ಧಿ ಬೇಡವ ನಮ್ಮ ಅಪ್ಪಂಗೆ? ಪಾಪ ನಾನು ಅವಾಗ್ಲೇನೆ ಮನ್ಸು ಮಾಡ್ಕೊಂಡಿದ್ದೆ ಕಣ, ಅತ್ಲಾಗ ಹೋಗ್ಬಿಟ್ಟು ಹೇಳೋಣ ಅಂತ. ಬೇಡ ಕಣ ಇವಾಗ, ಪಾಪ ಮೊದ್ಲೇ ನಿಮ್ಮ ಅಪ್ಪ ನೊಂದ್ಕೊಂಡಿದ್ದಾರೆ. ತಿರ್ಗಾ ನಿಮ್ಮ ಮಾವ ಸಿಕ್ಕಾಬಟ್ಟೆ ಕೋಪ, ಮೊದ್ಲೇ ಸಿಕ್ಕಾಬಟ್ಟೆ ಕೋಪ ಐತೆ. ಅದಕ್ಕೂ ತಿರ್ಗಾ ಹೋಗ್ಬಿಟ್ಟು ಇದೇ ವಿಷಯ ಹೇಳಿದ್ರೆ ಇನ್ನೂ ಜಗಳ ಆಗ್ಬಿಡುದು ಕಣ. ಅದಕ್ಕೋಸ್ಕರ ದೊಡ್ಡ ಮನ್ಸು ಮಾಡ್ಬಿಟ್ಟು ನಾನು ಹೇಳ್ತಿದ್ದೀನಿ, ಬಾ ಹೋಗೋಣ. ಇದೊಂದ್ಸಲಿ ಹೇಳಂ ಬಾ, ನೋಡೋಣ. ಬುದ್ಧಿ ಕಲಿತ್ರೆ ಕಲೀಲಿ, ಇಲ್ಲ ಅಂದ್ರೆ ಅವ್ರವ್ರ ಕರ್ಮ ಅನುಭವಿಸ್ಕೊಳ್ಳಿ, ನಾವೇನು ಮಾಡಕ್ಕಾಗಲ್ಲ. ಬಾ ಹೋಗೋಣ, ಒಂದ್ಸಲಿ ಹೇಳ್ಬರೋಣ. ಅಪ್ಪ 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 ಅಣ್ಣ, ಸಾಮಾನ್ಯಕ್ಕೆ ಮನೇಲಿ ಯಾರು ಇಲ್ಲ ಅನ್ಸುತ್ತ ಕಣ. ಎಲ್ಲೋಗಿದಾರೋ ಏನಪ್ಪ? ನಮ್ಮ ಅಮ್ಮನಾದ್ರೂ ಇಷ್ಟೊತ್ತಿಗೆ ಬಂದ್ಬಿಡೋದು, ಇಲ್ಲ ನಮ್ಮ ಅಪ್ಪ ಯಾರಾದ್ರೂ ಒಬ್ರು ಬಂದ್ಬಿಡೋರು ಇಷ್ಟೊತ್ತಿಗೆ, ಇಬ್ರಲ್ಲಿ ಒಬ್ರು. ಯಾಕೆ ಯಾರು ಕಾಣಿಸ್ತಿಲ್ವಲ್ಲ? ಅವಾಗ್ಲಿ ನಾನು ಕೂತ್ಕೊಂತಿದ್ದೀನಿ. ಅಮ್ಮ ಅಮ್ಮ ಇಲ್ವೇನಪ್ಪ? ಮತ್ತಿನ್ನೆಲ್ಲಪ್ಪ ಹೋದ್ರು? ಹೋಗಪ್ಪ ಅತ್ಲಾಗಿ, ನನಗಂತೂ ತಲೆನೋವು ಕಣಪ್ಪ ಅತ್ಲಾಗಿ 2-3 ದಿವಸದಿಂದ. ಯಾಕ ಬರೀ ನಿಮ್ಮ ಅಪ್ಪಂದು ಯಾರ್ದಾಗ ಯೋಚನೆ ಆಗ್ಬಿಟ್ಟೈತೆ ಕಣಪ್ಪ ಅತ್ಲಾಗಿ. ಮನ್ಸು ಮಾಡಿದ್ರೆ ನಾನು ಹೇಳ್ಬಿಟ್ಟು ನನ್ನ ಪಾಡಿಗೆ ನಾನು ಸುಮ್ಕೆ ಇದ್ಬಿಡ್ಬೋದು ಕಣ, ನನಗೆ ದೊಡ್ಡದೇನಲ್ಲ. ಸತ್ಯ ಹೇಳ್ಬಿಟ್ಟು ಸುಮ್ಮನೆ ಜಗಳ ಮಾಡಂಗೆ ಇದು ಮಾಡಂಗೆ ತೊಂದರೆ ಆಗ್ಬಿಡುತ್ತಲ್ಲ,
ಅದಕ್ಕೋಸ್ಕರ ದೊಡ್ಡ ಯೋಚನೆ ಮಾಡ್ತಿದ್ದೀನಿ ನಾನು. ಚಿಂತೆ ಮಾಡಿ ಮಾಡಿ ದೊಡ್ಡ ಮನ್ಸು ಮಾಡ್ಬಿಟ್ಟು ಸುಮ್ಕಿದ್ದೀನಿ. ಅಪ್ಪ ಅಪ್ಪ, ಓಹೋ, ಏನಪ್ಪ ಗಿರೀಶ, ಯಾಕೆ ಅಪ್ರೂಪಕ್ಕೆ ಬಂದ್ಬಿಟ್ಟಿದೆ ಅಪ್ಪ ಅಮ್ಮ ಅನ್ಕೊಂಬಿಟ್ಟು? ಆ ಇವತ್ತು ನೆನಪಿಗೆ ಬಂದ ನಿಮ್ಮ ಅಪ್ಪ? ಆ ಏನೆಲ್ಲ ಕೆಲಸ ಮಾಡಿ ಮಾಡಿ ಸಾಕಾಗ್ಬಿಟ್ಟ ಅನ್ಸುತ್ತೆ, ಕೂಲಿ ಕೆಲಸ ಅದು ಇದು ಮಾಡಿ ಆಗ್ತಿಲ್ವಲ್ಲ. ಮೊದ್ಲೇ ನನಗೆ ಏನು ಕೆಲಸ ಮಾಡ್ದಲೆ ಅಪ್ಪನ ಮರೇಲಿ ಹೆಂಗ ಜೀವನ ಮಾಡ್ತಿದ್ದಲ್ಲ, ಇವಾಗ ತಿರ್ಗಾ ನೀನ್ ಇಲ್ದೆ ಇರಕ್ಕಾಗಲ್ಲ ಕಣಪ್ಪ ಅಂತ ಓಡ್ ಬಂದ ಮಂತವ. ನನಗ್ ಗೊತ್ತಿತ್ತು ಬಂದೇ ಬರ್ತೀಯ ಅಂತ ಕಣಪ್ಪ. ಅಪ್ಪ, ನಾನು ನೀನ್ ಹೇಳ್ಕೊಂಡಂಗೆ ಏನಿಲ್ಲ, ನಾನು ಚೆನ್ನಾಗೇ ಇದ್ದೀನಿ, ಆರಾಮಾಗೇ ಇದ್ದೀನಿ, ನಂದಿರ್ಲಿ. ಅಲ್ಲ ಕಣಪ್ಪ, ನೀನ್ ಯಾಕಪ್ಪ ಇಂಥ ಕೆಲಸ ಎಲ್ಲ ಮಾಡೋದ್ ಕಲ್ತ್ಬಿಟ್ಟಿದ್ಯಾ? ನಿನ್ಗೇನಪ್ಪ ಆಗೈತೆ? ನಿನಗೆ ಬುದ್ಧಿ ಇಲ್ವೇನಪ್ಪ ನಿನಗೆ? ಅಲ್ಲ, ನಾನು ಎಷ್ಟಾರ ಇರ್ಲಿ, ನಿನಗೆ ಏನು ತೊಂದರೆ ಆದ್ರೂ ನಿನ್ ಖರ್ಚಿಗೆ ಏನು ಕೇಳು, ನಾನು ಕೊಡ್ತೀನಿ. ಮನೆಗೆ ಸಾಮಾನು ಬೇಕಾ ನಾನು ತಗೊಂಬಂದು ಹಾಕೊಟ್ಟು ಹೋಗ್ತಿದ್ದೀನಿ. ಆಸ್ಪತ್ರೆಗೆ ಹೋಗ್ತೀರಾ ನಾನು ತೋರಿಸ್ಕೊಂಬರ್ತೀನಿ. ನಿನಗೆ ಯಂತ್ರದಲ್ಲಿ ಕಡಿಮೆ ಮಾಡಿದ್ದೀನಂತ ಈ ರೀತಿ ಎಲ್ಲ ಮಾಡ್ತಿದ್ಯಾ ನೀನು? ನಿನಗೆ ಬುದ್ಧಿ ಬೇಡವಾ ನಿನಗೆ? ಯಾಕೆ ಇಂಥ ಕೆಲಸ ಎಲ್ಲ ಮಾಡ್ತಿದ್ಯಾ ಅಂತ ನೀನು? ಯಾಕಲ್ಲ, ಯಾಕೆ ತಿಂದಿದ್ದು ಹೆಚ್ಚಾಗೈತಾ? ನಾನು ಇಷ್ಟು ದಿವಸ ಏನೋ ಮಗ ಮಗ ಅಂತ ಸುಮ್ಕಿದ್ದೀನಿ, ಯಾಕ ಅತಿಯಾಗಿ ಮಾತಾಡೋದು ಕಲ್ಸ್ಬಿಟ್ಟಿದ್ಯಾ? ಏನಾಯ್ತ ನಿನ್ಗೆ ಇವಾಗ? ಯಾರು ಏನಂದ್ರ? ಏಯ್ ಲೆಕ್ಕಾಚಾರಿ, ಎಲ್ಲ ನಿಂದು ಏನ ನಮ್ಮ ಹುಡ್ಗಂಗೆ ಇಲ್ದವೆಲ್ಲ ಏನ ಹೇಳ್ಕೊಂಡ್ ಕರ್ಕೊಂಡ್ ಬಂದಿರಂಗಿದ್ಯಾ? ಏನ ನಿಮ್ದು ನಿಮ್ಮಿಬ್ರದ್ದು ಏನಂತ? ನಮ್ಮಿಬ್ರದ್ದು ಏನಿಲ್ಲ. ಅಲ್ಲ ಕಣಪ್ಪ, ನೀನ್ ಯಾಕೆ ಆ ಶಂಕರಜ್ಜಾರ ತೋಟಕ್ಕೆ ಹೋಗ್ಬಿಟ್ಟು ನೆನೆ ಬಾಳೆಗೊನೆ ಎಲ್ಲ ಕತ್ಕೊಂಡ್ ಬಂದಿದ್ರಂತೆ, 25 ಬಾಳೆಗೊನೆ ನೀನ್ ಕಳ್ತನ ಮಾಡಿದ್ಯಾ. ಅದು ನನ್ಗೆ ಚೆನ್ನಾಗಿ ಗೊತ್ತಿರೋ ವಿಷಯನೇ, ಆಯ್ತಾ? ಯಾಕಪ್ಪ ಈ ರೀತಿ ಎಲ್ಲ ಮಾಡ್ತಿದ್ಯಾ ನೀನು? ಯಾರಾದ್ರೂ ಸಿಗಾಕೊಂಡ್ಬಿಟ್ರೆ ನೀನ್ ಇಟ್ಕೊಂಡಿರೋ ಮರ್ಯಾದೆ ಏನಾಗ್ಬೇಡಪ್ಪ. ಪದೇ 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 ಒಂದು ಆಟ ಮಾಡ್ಕೊಂಡಿದ್ಯೇನಪ್ಪ ನೀನು? ನಿನಗೆ ಬುದ್ಧಿ ಇಲ್ವೇನಪ್ಪ ನಿನಗೆ? ನಾವೆಲ್ಲ ಬುದ್ಧಿ ಕಲ್ತರು, ನೀನು ಬುದ್ಧಿ ಕಲ್ತಿಲ್ವಲ್ಲಪ್ಪ. ಥೌ, ಯಾಕಪ್ಪ ಈ ರೀತಿ ಎಲ್ಲ ಮಾಡ್ತಿದ್ಯಾ ನೀನು? ನಿನಗೆ ಏನು ತಲೆ ಓಡ್ತಿಲ್ವೇನಪ್ಪ ನಿನಗೆ? ತಲೆಯಲ್ಲಿ ಏನು ಇಲ್ವಾ ನಿನಗೆ? ಏಯ್ ಹೋಗ್ಲಾ ಸುಮ್ಕೆ. ಓಹೋ, ನನಗೆ ಎದ್ರ ಸುಗ್ ಬಂದ್ಬಿಟ್ಟ. ಲೇ, ನಾನು ಯಾಕ್ಲಾ, ನನಗೆ ಯಾಕ್ಲಾ ಕೆಲಸದಿಂದ ತೆಗಿತಾರೆ ನಿಮ್ಮ ಮಾವ? ಅವ್ರಿಗೆ ತೆಗಿಯಷ್ಟು ಇದೇ ಇಲ್ಲ ಕಣ, ಹೋಗು. ದೊಡ್ಡದಾಗಿ ಬೇರೆ ನನ್ನ ಮುಂದೆ ಹೇಳಕ್ ಬರಬೇಡ. ಆ ಮನೆನೂ ನಮ್ಮ ಅಪ್ಪಂದೆ ಕಳ್ಳ ನಿಮ್ಮ ಮಾವ ಇರೋದು. ನಮ್ಮ ಅಪ್ಪನೇ ಮಾಡಿರೋದು. ಆ ತೋಟ ಎಲ್ಲ ಯಾರ್ದು ಅನ್ಕಡಿದ್ಯಾ? ನಮ್ಮ ಅಪ್ಪಂದೇನೆ. ಏನೋ ನನ್ನ ತಂಗಿ ಇರ್ಲಿ ಅಂತ ಬಿಟ್ಟಿದ್ದಾರೆ ನಮ್ಮ ಅಪ್ಪ. ಮಗಳು ಇರ್ಲಿ ಚೆನ್ನಾಗಿ ಅಂತ ನಮ್ಮ ಅಪ್ಪ ಒಂದೇ ಒಂದು ಮಾತು ಹೇಳ್ಬಿಡ್ಲಿ, ಇವತ್ತೇ ಹೋಗ್ಬಿಟ್ಟು ಎಲ್ಲ ತೋಟ ಹೊಲ ಗದ್ದೆ ಎಲ್ಲ ಕಿತ್ಕೊಂಡು ಬಂದ್ಬಿಡ್ತೀನಿ. ಮನ್ಸು ಮಾಡಿದೆ ಅಂದ್ರೆ ನಾನು ಏನಂದ್ರೆ ದೊಡ್ಡ ಮನ್ಸು ಮಾಡ್ಕೊಂಡು ನಮ್ಮ ಅಕ್ಕ ಅಲ್ವಾ, ನನ್ನ ಅಕ್ಕನ ಮಕ್ಕಳೆಲ್ಲ ಚೆನ್ನಾಗಿರ್ಲಿ ಅಂತ ಸುಮ್ಕಿದ್ದೀನಿ. ನನಗೇನು ಅವ್ರ ಹತ್ರ ಹೋಗ್ಬಿಟ್ಟು ಕೈ ಚಾಚ ಅಂತದೇನಿಲ್ಲ ಕಳ್ಳ. ನಾನು ಯಾಕೆ ಹೋಗ್ಬಿಟ್ಟು ಅವ್ರಲ್ಲಿ ಕಳ್ತನ ಮಾಡೋಣ? ಅವ್ರು ಇವ್ರು ಮಾತು ಕೇಳ್ಕೊಂಬಿಟ್ಟು ಬಂದಿಲ್ಲ ನನ್ನ ಮುಂದೆ ಏನಾರು ಹೇಳ್ಬಿಟ್ಟೆ ಅಂದ್ರೆ ನನಗೆ ಬಲು ಕೋಪ ಬಂದ್ಬಿಡುತ್ತೆ. ಲೇ ಲೆಕ್ಕಾಚಾರಿ, ನೀನೆಲ್ಲ ಹೇಳಿದ್ದು? ಯಾವಲ್ಲ ಹೇಳಿದ್ದು? ಯಾರಲ್ಲ ನಿನ್ನ ಮುಂದೆ ಹೇಳಿದ್ದು? ಹೇಳ ಬಾಯ್ಬಿಟ್ಟು. ಅದು ಯಾರಂತ ಗೊತ್ತಾಗ್ಬೇಕಲ್ಲ ನನಗೆ. ಆಮೇಕಿಂದ ಹೇಳೋದು ಬೇಕು ಬೇಕು ಅಂತ ಎಲ್ಲರೂ ಸೇರ್ಕೊಂಡ್ಬಿಟ್ಟು ನನಗೆ ಕೆಟ್ಟ ಹೆಸರು ಬರಲಿ ಅಂತ ಮಾಡ್ತೀರ ಕುತಂತ್ರಕ್ಕೆ ನೀವು. ಅವ್ರು ಇವ್ರು ಮಾತು ಕೇಳ್ಕೊಂಬಂದ್ಬಿಟ್ಟು ನನ್ನ ಮಗಂಗೆ ಹೇಳ್ಬಿಟ್ಟು ನನ್ನ ಮಗನ ಕೈಲಿ ಬಯಸ್ತೀಯನ ನೀನು? ಲೆಕ್ಕಾಚಾರಿ, ನಿಂದು ಯಾಕ ಬಲುವತಿ ಆಗೋಯ್ತು ನಿಂದು? ಅಲ್ಲ ಕಣಪ್ಪ, ಯಾಕಪ್ಪ ಈ ರೀತಿ ಎಲ್ಲ ಆಡ್ತಿದ್ಯಾ? ಏನಾಗೈತಪ್ಪ ನಿನಗೆ? ನಿನಗೆ ಚೆನ್ನಾಗಿ ಇದೆಯಲ್ಲಪ್ಪ, ನಿನಗೆ ಏನಂತರದಲ್ಲಿ ಕಡಿಮೆ ಆಗೈತಪ್ಪ ಈ ರೀತಿ ಎಲ್ಲ ಮಾಡ್ತಿದ್ಯಲ್ಲ? ಕಳ್ತನ ಮಾಡೋದಂಥದ್ದು ಏನಾಗೈತೆ? ಅಲ್ಲ ಕಣಪ್ಪ, ನಿನಗೆ ಇಡೀ ಊರಲ್ಲೇ ಒಂದು ಬೆಲೆ ಐತೆ, ಗೌರವ ಐತೆ, ಒಂದು ವ್ಯಾಲ್ಯೂ ಐತೆ. ಅದನ್ನ ಯಾಕಪ್ಪ ನಿನ್ನ ಕೈಯಾರೆ ಹಾಳು ಮಾಡ್ಕೊಳ್ತಿದ್ಯಾ? ನಿನಗೆ ಏನು ಬೇಕೋ ನಾನು ತಗೊಂಬಂದು ಕೊಡ್ತಿದ್ದೀನಲ್ವೇನಪ್ಪ? ನಿನಗೆ ಯಾಕಪ್ಪ ಈ ರೀತಿ ಯೋಚನೆ ಬರ್ತಿದ್ದಾವೆ? ಹೇಳೋದು ಅರ್ಥ ಮಾಡ್ಕೊಳಪ್ಪ. ಏನಾದ್ರೂ ಒಳ್ಳೆ ನಿನ್ನೊಳೆದಕ್ಕೆ ಬಂದು ಹೇಳಕ್ ಬಂದ್ರೆ ನಮ್ಮಿಬ್ರ ಮೇಲೆ ರೇಗಾಡ್ತಿದ್ಯಲ್ಲಪ್ಪ. ನೀನು ನನ್ನ ಮೇಲೆ ರೇಗಾಡಿದ್ರೆ ಏನೂ ಪ್ರಯೋಜನ ಇಲ್ಲ. ಸಿಗಾಕೊಂಡ್ರೆ ನಿನ್ ತೂಕನೇ ಕಡಿಮೆ ಆಗೋದು, ಬೆಲೆ ಕಡಿಮೆ ಆಗೋದು. ಪಂಚಾಯತ್ಗೆ ಕಟ್ಟೆ ಮೇಲೆ ಏನಾರು ನಿಲ್ಲಿಸ್ಬಿಟ್ರೆ ನಿನ್ ಮರ್ಯಾದೆ ಏನಾಗಲ್ಲ ಅಂತ ಯೋಚನೆ ಮಾಡಿದ್ಯಾ ನೀನು? ನಿನ್ನಿಂದ ನಾವು ಕೂಡ ತಲೆ ಬಗ್ಗಿಸ್ಕೊಂಡು ಊರಲ್ಲೆಲ್ಲ ತಿರ್ಗಾಡ್ಬೇಕಲ್ವೇನಪ್ಪ? ಹೋಗಪ್ಪ ಅತ್ಲಾಗಿ, ಸುಮ್ಮನೆ ಅತ್ಲಾಗಿ ಈ ಬುದ್ಧಿ ಬಿಡು ಮೊದಲು. ಅಲ್ಲ, ನಾನು ಬಾಳೆಗೊನೆ ಕದ್ದಿರೋದು ನಾನು ಗಂಗಣ್ಣ ಇಬ್ರೇನೆ. ಈ ವಿಚಾರ ಹೆಂಗ್ ಗೊತ್ತಾಗೋಯ್ತು? ಯಾರಾದ್ರೂ ಕದ್ದು ಮುಚ್ಚಿ ಯಾರು ನೋಡ್ಕೊಂಡ್ಬಿಟ್ರ? ಬಾಳೆಗೊನೆ ಕುಯ್ಕೊಂಡು ಹೋಗ್ತಿರ್ಬೇಕಾದ್ರೆ ನಾವು ಹೆಂಗ್ ಗೊತ್ತಾಯ್ತಂತ ಗೊತ್ತಾಗ್ತಿಲ್ವಲ್ಲ ನನಗೆ. ಕದ್ದಿರೋದು ಮಾತ್ರ ಗ್ಯಾರಂಟಿನೇ. ಇವ್ರ ಮುಂದೆ ಹ್ಞೂ ಕಣಪ್ಪ ತಪ್ಪಾಗೋಯ್ತು ಕಣಪ್ಪ ಅಂದ್ರೆ ಇನ್ನೂ ಜಾಸ್ತಿನೇ ಮಾಡಿಬಿಡ್ತಾರೆ. ಅದಕ್ಕೆ ಏನೋ ಮಾತಾಡ್ದಾಗ ಸುಮ್ಕಿದ್ದೀನಿ, ಏನಾದರೂ ಮಾತಾಡ್ಕೊಳ್ಳಿ ಅಂತ ದಬಾಸ್ತಿದ್ದೀನಿ. ಅದೇಂಗೆ ಗೊತ್ತಾಗೋಯ್ತು ವಿಚಾರ? ನಾನು ಏನು ಮಾಡಿದ್ರು ಎಡಬಟ್ಟೆ ಆಗ್ತೈತಲ್ಲ ಬರೀ. ಒಳ್ಳೆ ಕತೆ ಆಗೋಯ್ತಲ್ಲ ಇದು. ಏನು ಹೇಳಿ ಇವರಿಗೆ ಏನಂತ ಹೇಳಿ ಕಳ್ಸೋದು? ನಮ್ಮ ಹುಡುಗ ನೋಡಿದ್ರೆ ರೇಗಾಡ್ತಿದ್ದಾನೆ, ಯಾಕಪ್ಪ ಹಿಂಗೆಲ್ಲ ಮಾಡ್ತಿದೀಯ ಅಂತ. ನನ್ನ ಹೆಂಡತಿ ಚೈತ್ರಿಗೆ ಏನಾದರೂ ಗೊತ್ತಾಗ್ಬಿಟ್ರೆ ಇನ್ನೂ ಬೈತಾಳೆ ಅವಳು. ಇನ್ನು ಗ್ಯಾರಂಟಿ ಅವಳಿಗೆ ಗೊತ್ತಾಗ್ಬಿಡುತ್ತೆ, ಅನುಮಾನ ಬಂದ್ಬಿಡುತ್ತೆ, ಗ್ಯಾರಂಟಿ ನಾನು ಕಳ್ತನ ಮಾಡಿದ್ದೀನಂತ. ಬೈಕ್ ತಗೊಂಡೆ ಅದು ಇದು ಎಲ್ಲ ತಗೊಂಡೆ ಅಂತ ಗೊತ್ತಾಗ್ಬಿಟ್ರೆ ಪಕ್ಕ ಕಳ್ತನ ಮಾಡಿದಾರಂತ ಗೊತ್ತಾಗ್ಬಿಡುತ್ತೆ. ಏನಾದರೂ ಮಾಡ್ಬಿಟ್ಟು ಇವನಿಗೆ ಕಳಿಸ್ಬಿಡ್ಬೇಕು. ಲೈ ಪಾಪ, ಯಾರ ಹೇಳಿದ್ ನಿನಗೆ ಇವೆಲ್ಲ ವಿಚಾರ? ಯಾರು ಹೇಳಿದ್ದು? ಮಾಡ್ಬಿಡು ಮೊದಲು. ಯಾರು ಯಾಕೆ ಹೇಳ್ತಾರೆ ನಿಂಗಣ್ಣ? ನಾನೇ ಕಣಣ್ಣ ಹೇಳಿದ್ದು.
ಅವ್ನ್ ಗಂಗಣ್ಣ ನನ್ನ ಮುಂದೆ ಹೇಳ್ದ. ನೆನ್ನೆ ನಡ್ಕೊಂಡು ಹೋಗ್ತಿದ್ನ, ಅವಾಗ ಗಂಗಣ್ಣ ಇದ್ದಿದ್ದು ನನಗೆ ನೆನ್ನೆ ಕೆಲ್ಸಕ್ಕೆ ಬಂದಿದ್ದೆ ಕಣಪ್ಪ. ಸಾವ್ಕಾರರು ಬಾಮೈದ ಕರ್ಕೊಂಡು ಹೋಗಿದ್ರು ಸಾವ್ಕಾರರು ತೋಟದಲ್ಲಿ 25 ಬಾಳೆಗೊನೆ ಕುಯ್ದು ಕೊಡೋದಕ್ಕೆ ಅಂತ. ನನ್ಗೆ ಅವಾಗ್ಲೇನೆ ಗೊತ್ತಾಗೋಯ್ತು ಸಾವ್ಕಾರರು ಬಾಳೆಗೊನೆನೆ ಹಾಕಿಲ್ಲ. ಮೊದ್ಲೇ ನಿಮ್ಗೂ ಸಾವ್ಕಾರರಿಗೆ ಆಗಲ್ಲ, ಅದಂಗೆ ಹೇಳ್ಬಿಡ್ತಾರೆ ನಿಮ್ಗೆ ಸಾವ್ಕಾರರು. ಹಂಗೆಲ್ಲ ವಿಚಾರ ಗೊತ್ತಾಗ್ಬಿಟ್ಟು ಸಾವ್ಕಾರಿಗೆ ಹೇಳೋದೇನು ದೊಡ್ಡದಲ್ಲ ನಿಂಗಣ್ಣಾರೆ ನನಗೆ, ಸರಿನಾ? ನಿಮ್ಗೆ ಸಾವ್ಕಾರರ ಜೊತೆ ಒಳ್ಳೆಯವ್ರು ಮಾಡ್ಬೇಕು. ಅವ್ರ ಮನೆ ಕೆಲ್ಸಕ್ಕೆ ಹೋಗ್ಲಿ, ಇನ್ನು ತೋಟಕ್ಕೆಲ್ಲ ಕೆಲ್ಸಕ್ಕೆ ಹೋಗೋಣ, ಕಳ್ಸೋಣ, ನಮ್ಮ ಜೊತೆ ಎಲ್ಲ ಇರ್ಲಿ ನೀವುನು ಅಂತ ನಾನು ನಿಮ್ಗೆಲ್ಲರಿಗೂ ಒಟ್ಟಿಗೆ ಒಂದು ಮಾಡೋದಕ್ಕೆ ಎಷ್ಟು ಪ್ರಯತ್ನ ಪಡ್ತಿದ್ದೀನಿ. ನೀವು ನೋಡಿರಿ ಇಂಥ ಕೆಲಸ ಮಾಡಿದ್ರೆ ಅವ್ರಿಗೆ ಏನಾದ್ರು ಗೊತ್ತಾದ್ರೆ ಸುಮ್ಮನಿರ್ತಾರ? ಇವಾಗ ತಿರ್ಗಾ ಈಗ ಬಾಳೆಗೊನೆ ಕದ್ದಿರೋ ವಿಚಾರ ಇನ್ನೂ ಗೊತ್ತಿಲ್ಲ ಯಾರಿಗೂ. ಕಳ್ತನ ಆಗಿರೋ ವಿಚಾರ ಗೊತ್ತಾದ್ರೆ ಪತ್ತೆ ಹಚ್ಚಿ ಹಚ್ಚುತ್ತಾರೆ. ಏನ್ ಮಾಡೋಣ ಹೇಳ್ರಿ, ಹಿಂಗಾಗ್ಬಿಟ್ರೆ ನೀವೇ ಅರ್ಥ ಮಾಡ್ಕೊಳ್ರಿ.